ಏ ಭಗವಾನ್ ಭಾಸ್ಕರ, ಸಪ್ತಾಶ್ವರತಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहं। हे भगवान भास्कर, ಅರಿಯಲಾರದ ಗೋರಸಂ ದೇಹದಾಪಿಯಳುದುಗಿದೆ, ಅರಿಯಲಾರದ ಗೋರಸಂ ದೇಹದಾಪಿಯಳುದುಗಿದೆ, ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ, ಅರಿಯಲಾರದ ಘೋರ ಸಂದೇಹ. ಹೇ ಭಗವಾನ್ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪದೆ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪದೆ, ನೀಗಿಸೋ ಶೋಧನೆಯದೆಯದೆ ನೀಗಿಸೋ ಶೋಧನೆಯದೆಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ, ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪದೆ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ಇಂದು ತಾಪದೆ, ನೀಗಿಸೋ ಶೋಧನೆಯದೆಯದೆ ನೀಗಿಸೋ ಶೋಧನೆಯದೆಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ, ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ, ಓಂ ಸೂರ್ಯದೇವಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಭಾಸ್ಕರಾಯ ನಮಃ, ಕರ್ಣ, ಮಗು ಕರ್ಣ. ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ಜ್ವಲಂತಪವೇನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯರನ್ನು ಕುಂತಿ ಎಂದು ಕರೆಯುವುದು. ಏನು? ನನಗೆ ಜನ್ಮ ನೀಡಿದ ಎತ್ತ ತಾಯಿ. ಅಮ್ಮ, ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸುವೆನು. ಬಹುದಿನದ
ಬಯಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಅಮ್ಮ ಕುಮಾರ ಅಮ್ಮ ಬಹುದಿನದ ಬಯಕೆ ಒಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಒಲಿಸಿತಮ್ಮ ಕರುಣೆಯ ತೋರಿದೆ ವರರೊಡೆ ಕರುಣೆಯ ತೋರಿದೆ ವರರೊಡೆ ಎಂದಿಗೆ ಈ ಋಣವ ತೀರಿಸಲಿಲ್ಲ ಎಂದಿಗೆ ಈ ಋಣವ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗು ಬೊಮ್ಮನಾದ ಮಗು ಬೊಮ್ಮನಾದ ಬಹುದಿನದ ಬಯಕೆ ಒಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಒಲಿಸಿದಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯ ಬೆಂದಿಸೆ ಜೀವವ ತೋರೆವೆ ಜೀವವ ತೋರೆವೆ ಮಗನೆಂಬ ಮಮಕಾರ ನಿನಗಿಲ್ಲ ತಾಯಿ ಅಮ್ಮ ಅಮ್ಮ ಮಗನೆಂಬ ಮಮಕಾರ ನಿನಗಿಲ್ಲ ತಾಯಿ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಒಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಒಲಿಸಿದಮ್ಮ 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 ಕೀರ್ತಿಶಾಲಿಯಾಗುತ್ತ ಎಂತಹ ಕೀರ್ತಿಯಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಎಂತಾಯಿ ಕರ್ಣ ಅಮ್ಮ ಅಲ್ಲಿಯ ಜಲಚರ ಪ್ರಾಣಿಗಳು ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವೆ ಅಮ್ಮ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕಿ ಸಲಹು ಹೀಗಿರುವಲ್ಲಿ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮಸುಂಬದಾದೆ. ಹೇಳು ತಾಯಿ, ಹೇಳು. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ.
ನೀನು ಆ ದೈವಕ್ಕೆ ಸಮಾನರಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು, ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆಯನ್ನೂ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ? ನಿನ್ನ ತಾಯಿ
ಮೊದಲೇ ನೊಂದು ಹೋಗಿರು ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಇದುವರೆಗೂ ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪರಾಧದಿಂದ ಅದೆಷ್ಟು ಕಷ್ಟಪಟ್ಟೆಯೋ, ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾಳಿ ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಲಭಿಸಬೇಕು ತಾಯಿ? ಕುಮಾರ, ಆದದ್ದು ಆಗಿ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರೊಡನೆ ಕೂಡಿ ಸಂತೋಷದಿಂದ ಬಾಳುವಂತೆ ಬಾ ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ. ಪಾಂಡವರಲ್ಲಿ ವೈರನ್ನು ಕಳೆ, ಅವ್ರನ್ನು ಉಳಿಸು, ಸೌಭ್ರಾತೃ ದಾನ ಮಾಡುತ್ತಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನೇ ನನ್ನನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾರ್ಥಕಗೊಳ್ಳಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ, ನ್ಯಾಯವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನ ಇಂತಹ ನೀಚನೇ ಎಂದು ತಲೆಬಾಗಿ ಶಪಿಸರೆ. ಇಂತಹ ಸಂದರ್ಭದಲ್ಲಿ ನೀನೇ ಹಿತಬೋಧನೆ ಮಾಡು ತಾಯಿ, ನೀನೇ ಹಿತಬೋಧನೆ ಮಾಡು. ನಿಶ್ಚಯ ಕಂದ. ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು, ಅದರಲ್ಲಿಯೂ ನೀನು ರಾಜ್ಯ ಭಾರ ಮಾಡುವುದನ್ನು ನಾನು ನನ್ನ ಕಣ್ಣು ತುಂಬ ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನಗಿರಲಿಲ್ಲ. ಮಮ ಪ್ರಾಣಾಯ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ತಾಯಿ? ನಮ್ಮ ಅದರ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಿರಲಿ ಕುಮಾರ? ಅಮ್ಮ, ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆಯಲ್ಲಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು ಕರ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ಇರೋವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯಬೇಕು. ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನು. ತನ್ನ ಪ್ರಾಣದಂತೆಯೂ ಹೃದಯ ಸಖನಂತೆಯೂ ನನ್ನನ್ನು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ, ನ್ಯಾಯವೇ? ಸರ್ವತಾಗಲಾರದು. ಈ ಯುದ್ಧದಲ್ಲಿ ನಾನು ಪರಾನ್ಮುಖ ನಾಗಲಾರೆ ತಾಯಿ. ಹೋಗಲಿ, ನಾನು ಯುದ್ಧದಲ್ಲಿ ಪಾಂಡವರೇನಾದ್ರು ನಿನಗೆ ಎದುರಾದರೆ ಅವ್ರನ್ನ ಕೊಲ್ಲಬೇಡ ಮಗನೇ. ಕರ್ಣ. ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಅಮ್ಮ,
ತೀರವೇ ಕಡಿದು ಹೋಗಲಿ, ಪಾಲು ಭೂಮಿಯೇ ಬೆರೆದು ನಿಲ್ಲಲಿ. ಕಡಲ ತೀರವೇ ಕಡಿದು ಹೋಗಲಿ, ಪಾಲು ಭೂಮಿಯೇ ಬೆರೆದು ನಿಲ್ಲಲಿ. ಈ ದೇಹವೇ ಚೂರಾಗಲಿ, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಕರ್ಣ, ಅಮ್ಮ ಅಮ್ಮ ಕುಮಾರ, ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಅಮ್ಮ ನದಿಯ ತೀರದಲ್ಲಿ ಪ್ರಾಣ ಉಳಿಸಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಹೌದು ತಾಯಿ, ಹೌದು. ನದಿಯ ತೀರದಲ್ಲಿ ಪ್ರಾಣ ಉಳಿಸಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಮಮತೆಯು ಮನಸ್ಸಿಗೆ ಸೋದರ ತೊರೆಯು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಅಮ್ಮ ಅಮ್ಮ ಕುಮಾರ, ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ದುರದಳರ್ಜುನ ರಣಕ್ಕೆ ತರ್ಪಣ, ನನ್ನ ಸ್ವಾಮಿಗೆ ಪ್ರೇಮ ತರ್ಪಣ. ಮಾ ದುರದಳರ್ಜುನ ರಣಕ್ಕೆ ತರ್ಪಣ, ನನ್ನ ಸ್ವಾಮಿಗೆ ಪ್ರೇಮ ತರ್ಪಣ. ನಿನ್ನಾಣೆಗೂ ನನ್ನಾಣೆಗೂ, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು, ಬಿಡನು ಅಮ್ಮ ನಾನು. ಕುಮಾರ, ಅಮ್ಮ ಕರ್ಣ, ಅಮ್ಮ 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 ಅಮ್ಮ, ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ 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 ಆ ಅಮ್ಮ ಅಮ್ಮ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರು. ನಾನು ಆತನ ಮೇಲೆ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಕರ್ಣ, 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ತನ್ನ ಗದೆಯಿಂದ ನನ್ನ ತಲೆ ಪುಡಿ ಪುಡಿ ಮಾಡಿದರು. ಕುಮಾರ, ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ. ಅಯ್ಯೋ, ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಎಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಸ್ತು ಎಂದು ದಶನಾಮಗಳನ್ನು ಒತ್ತು ದುರಹಂಕಾರದಿಂದ ಮೆರೆಯುತ್ತಿರುವ ಆ ಪಾರ್ಥನನ್ನು ಮಾತ್ರ ಉಳಿಸಲಾರ. ಏನೆಂದೆ ಮಗನೇ? ಆ ಪಾರ್ಥನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದು ತಾಯಿ, ಆತನನ್ನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಕರ್ಣ, ಆತ ಅರ್ಜುನನಿಂದ ನಾನೇ ಮೃತನಾದರು, ಕುಮಾರ, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ಅದರ ಚಿಂತೆಯನ್ನು. ಅರ್ಜುನನ ಮೇಲೆ ಏಕಪ್ಪ ನಿನಗೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಮಗನೇ, ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸ್ಕೊಡುವೆಯಾ? ಅಮ್ಮ,
ಹೆತ್ತ ತಾಯಿಯ ಮಾತನ್ನು ನಡೆಸಲಾರದ ಕಡು ಕೂಳನೆಂದು ಭಾವಿಸಿದೆಯಾ? ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆ ಮಗನೇ. ಸತ್ಯವಾಗಿ ನಡೆಸಿಕೊಡುವೆನು. ಹೇಳಿ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಓ ಸುಯೋಧನ, ಈಗ ನೀನು ಕೆಟ್ಟು ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನಮ್ಮ ಕೌರವೇಶ್ವರನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನು ಸಮಯಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇನ್ನು ನನ್ನ ಎತ್ತ ತಾಯಿಯಾದ ನೀನು ತೊಟ್ಟ ಬಾಳವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರುವೆ. ಇರಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರೋದು. ಮಾಡಲಿ ಪೌರುಷವಿರೋರ್ಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಮನಸ್ಸಂತೋಷವಿದ್ದಂತಾಗಲಿ. ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹ ಇಲ್ಲ ತಾನೆ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳನ್ನು ನಾ ಬಿಡನೊಲ್ಲೆ, ಕಟ್ಟ ಕಡೆಯದೋ ಕರ್ಮದಾದಿಗೆ ಕಾಲಿಡನೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ನಿಜ ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾಮ. ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾಮ. ಆ ಮುಗಿಲೆ ಹಿಡಿದು ಬರಲಿ, ಈ ಧರೆ ಬಿರಿದು ನಿಲ್ಲಲಿ. ಆ ಮುಗಿಲೆ ಹಿಡಿದು ಬರಲಿ, ಈ ಧರೆ ಬಿರಿದು ನಿಲ್ಲಲಿ. ನಾಳೆ ತಪ್ಪೆನಮ್ಮ, ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಎತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದಾಯಿತು, ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಈ ಮಹಾಭಾರತದ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ, ಯಾರಲ್ಲಿಯೂ ಹೇಳಬೇಡ. ದೈವವಶಾತ್ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯ ಸಂದನನಾದ
ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬಹಳ ವಿನಯದಿಂದ ಬೇಡಿಕೊಳ್ಳು. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವಿಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ಬನ್ನಿ ಬನ್ನಿ ಇಲ್ಲಿ ಮೇಡಮ್ ಅವ್ರೆ. ಯುಗದಿ ಕಾಣಲೋ ಅಮ್ಮ ಮುಗವನೋ ಯುಗದಿ ಕಾಣಲೋ ಬಗೆ ಬಗೆಯಳು ಬಗೆ ಬಗೆಯಳು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಕಂದ ನಿನ್ನ ಮಗವನು ಯುಗದಿ ಕಾಣಲಹುದೆಯೇನು ಕಂದ ನಿನ್ನ ಮಗವನು ಯುಗದಿ ಕಾಣಲಹುದೆಯೇನು ಬಗೆ ಬಗೆಯಲ್ಲಿ ಒಂದು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಅಮ್ಮ ಇದಕ್ಕಿಂತಹ ದುಶ್ಶಕುನ ಪ್ರಾತಃ ಕಾಲದ ಉದಯಗೀತು ಮೃತ್ಯುವಿನ ಕ್ರೂರಿಸುವಂತೆ ಕೇಳಿ ಬರುತ್ತಿರುವುದಿಲ್ಲ. ಇದರಿಂದ ನನ್ನ ಕುಮಾರನಿಗೆ ಯಾವ ಅಮಂಗಳವಾಗುವುದು ಎಂದು ಕಾಣದೆ. ಅಮ್ಮ ಅಮ್ಮ ಯಾರು? ಬಾ ಪುತ್ರ, ನಾನು ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೇನೆ. ರಾತ್ರಿಯೆಲ್ಲವೂ ನಿದ್ರೆಯಿಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಬಾ, ನನ್ನ ಎದುರಲ್ಲಿ ಕುಳಿತುಕೋ. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರುವುದಿಲ್ಲ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆ. ನನ್ನನ್ನು ಆಶೀರ್ವದಿಸುವ ಜನನೇ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ಜನನೇ? ತಿಳಿದಿದ್ದೆನು, ಆದರೆ ಅದನ್ನು ಪಾಂಡವರನ್ನು ಹೆದರಿಸಲು ಹೂಡಿದ್ದ ಆಟವೆಂದು ನಂಬಿದ್ದೆನು. ನ್ಯಾಯ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟು ನೀನು ಯುದ್ಧವನ್ನು ಪ್ರಾರಂಭಿಸಿರುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನನ್ನ ಮಾತನ್ನು ಕೇಳು. ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಮಗನೇ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. 100 ಜನ ವೀರ ಪುತ್ರರನ್ನೆತ್ತ ವೀರ ಮಾತೆ ನೀನು. ಕೇವಲ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ ಜನನೇ? ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಆಶೀರ್ವದಿಸು ಜನನೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರ ಕುಮಾರ. ಅದನ್ನು ದುಡುಕಿ ಕೆಡಬೇಡ ಗೆಲುವಿನ
ಸದಾ ಸುಧಾರ ಪಡೆದ ಮಹಾಜನನೇ ಸದಾ ಸುಧಾರ ಪಡೆದ ಮಹಾಜನನೇ ರಾಗುಲ ಬಡಲೆಗೆ ಪಡೆದಿರುವುದೇ ಜನನಿ ರಾಗುಲ ಬಡಲೆಗೆ ಪಡೆದಿರುವುದೇ ಚಲದಂಗ ಮಲ್ಲನ ಚಲವನು ಅರಿಯದೆ ಅಮ್ಮ ಚಲದಂಗ ಮಲ್ಲನ ಚಲವನು ಅರಿಯದೆ ಪಯದೆ ಬಿಡು ಮಾತೆಗೆ ಚಲದಂಗ ಮಲ್ಲು ನದಿರಂಗವರಣ ಪಯದೆ ಬಿಡು ಮಾತೆಗೆ. ಕುಮಾರ, ಧರ್ಮದ ರಹಸ್ಯವನ್ನು ನೀನು ತಿಳಿಲಾರೆ. ಅದನ್ನು ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾಗಿರಬಾರದ ರಾಜ್ಯವನ್ನು ಕೊಟ್ಟು ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು 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 ಮಾಡಿದ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಸದಾ ಧಿಕ್ಕಾರವಿರುವ ತಾಯಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಹೆದರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವನ ಧರ್ಮವೂ ಅಲ್ಲ ತಾಯಿ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನಂತ ಬರುವುದು ಓರ್ವ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲಯ್ಯ ಜನನಿ? ಏನು ಮಾಡುತ್ತಿದ್ದೆ ಪುತ್ರ? ಬಲಬಂಧುವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಪ್ರತಿಕಕ್ಷಿಯಾಗಿ ನಿಂತಿಸಲು ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡಿಯೇ ತೀರುತ್ತಿದ್ದೆ. ಆದರೆ ಆದರೆ ಆ ಧರ್ಮ ದುರೀಣರಾದ ಪಾಂಡವರು ಮಾಡಿದ್ದಾದರೇನು ತಾಯಿ? ಒಬ್ಬ ನಿಸ್ಸಹಾಯಕನು, ಕೈಲಾಗದ ಹೇಳಿಯೂ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷದನಿ. ಅವರು ಬರೆದ ಹಂಸದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಚಂದನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಶ್ರುತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶದಲ್ಲಿ ನಾನಾ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಆಶೀರ್ವದಿಸುವುದೇನೆ. ಇಂತಹ ಧರ್ಮ ಯುದ್ಧಕ್ಕೆ ನನ್ನ ಆಶೀರ್ವಾದವು ಅಷ್ಟೊಂದು ಅಗತ್ಯವೇ? ಅದನ್ನು ನೀನು ಹೊಂದಲಾರೆ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ ಆ ನನ್ನ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸಿದ ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗೇ ಹೋಗಲಿ. ಹಸ್ತಿನಾವತಿಯ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗಲಿಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿ ಹಿಡಿದು ನಿಲ್ಲುವರು. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನೀ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾವನ ರೂಪದ ಮಹಾ ದುರ್ದಾನವ. ನೀನು ದಾನವನಾದಿ ಎಂದ ಮೇಲೆ ನಡೆಯಬೇಕಾದೆಲ್ಲವೂ ನಡೆದೇ ತೀರಬೇಕು. ಬಾ ಪುತ್ರ, ನನ್ನ ಎದುರಲ್ಲಿ ಕುಳಿತುಕೋ. ಹೋಗು ಮಗನೇ, ನಾನು ಯುದ್ಧರಂಗದಲ್ಲಿ ಅಪ್ರತಿಮ ಹೋರಾಟಗಾರನಾಗಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವು ಖಂಡಿತ. ಯಥೋ ಧರ್ಮ ಯಥೋ ಧರ್ಮ ಸತೋಜಯ ಯಥೋ ಧರ್ಮ ಸತೋಜಯ ಯಥೋ ಧರ್ಮ ಸತೋಜಯ. ಧರ್ಮಕ್ಕೆ ಜಯವಾಗಲೇಬೇಕು. ರಣಗಂಗನ ದೊಡ್ಡ ನಿಂತಿರುವ ಈ ಜಲರಂಗ ಮಲ್ಲ ಗೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶವೇಗೆ ಮೊಳಗಲಿ ರಣಬೇರಿಗಳು, ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ ಕರೆಯಲಿ ರಣಗಹಳೆಗಳು, ಹಾಡಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ, ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಆರು ನನ್ನೆದುರಿಸಬಲ್ಲರು, ಆರು ನನ್ನೆದುರಿಸಬಲ್ಲರು, ಕವೀರನ ಆರು ನನ್ನೆದುರಿಸಬಲ್ಲರು.
ಬ್ರಹ್ಮಾಂಡವ ನಡುಗಿಸಿ ಗಡಗಡಗಿಸಿ ಬ್ರಹ್ಮಾಂಡವ ನಡುಗಿಸಿ ಬರದಿ ಆಳುವ ಭರದ ಭೂಮಿಯ ಬರದಿ ಆಳುವ ಭರದ ಭೂಮಿಯ ಅದಮದ ಸತ್ವನು ಅಡಗಿಸಿ ಬರುವೆ ಅದಮದ ಸತ್ವನು ಅಡಗಿಸಿ ಬರುವೆ ಆರು ನನ್ನೆದುರಿಸಬಲ್ಲರು ಜಗದೇ ಆರು ನನ್ನೆದುರಿಸಬಲ್ಲರು ಆರು ಅವರಾವರಿರುವರು ಈ ಭುವನಾಂಗಳದಲ್ಲಿ ನನ್ನನ್ನೆದುರಿಸುವ ಧೀರನು ವೀರನು ಅವನಾವನಿರುವನು ಆರು ನನ್ನೆದುರಿಸಬಲ್ಲರು ಜಗದೇ ವೀರನ ಆರು ನನ್ನೆದುರಿಸಬಲ್ಲರು